ಜಾಸ್ತಿ ಅಂತೇಳಿ ಮನೆ ಹಂಚಿ ಇಳಿಸ್ತಾವೆ. ಒಬ್ರು ಕೆಲಸದವ್ರು ಎಷ್ಟೋ ಜನ ಹೇಳ್ತಾರೆ ಈ ಬಟ್ರ ಕಾನ್ ಮಂಗದ ಕಾಲದಲ್ಲಿ ನಾವು ಊರಲ್ಲಿ ನಮ್ ಮಂಗಳು ಹೋಗಲ್ಲ ಅವ್ರು ಅಷ್ಟು ಕಾಟ ಕೊಡ್ತಾರೆ. ಈಗ 25 ಎಕರೆ ಕಾಡು ಮಾಡಿದೀರಲ್ಲ, 80% ವನ್ಯಜೀವಿಗಳು ಬದುಕೋದು ಅಷ್ಟು ನಿಮ್ಗೇನು ಕೇಳಿದ್ರೆ ಮಾಂಸಾಹಾರಿಗಳು ಬಿಟ್ಟು ಸಸ್ಯಾಹಾರಿಗಳು, ಸಸ್ಯದ ಎಲೆಗಳು, ಮಂಗಗಳು ನೀವೇನು 80% ನೀವು ಸೊಪ್ಪುಗಳು ಸ್ವಾದಿಷ್ಟವಾಗಿ ಬದುಕೋದು. ನಿಮ್ದು ಒಂದೇ ಒಂದು ಅಡಿಕೆಗೆ ಪೊಪ್ಪಳೆ ಇದೆ, ಸೀಬೆ ತಿನ್ನಲ್ಲ. ನಂದು ಯಾವ್ದು ನೂರಾರು ಮಂಗ, ವರ್ಷಕ್ಕೊಂದು 500 ಅಡಿಕೆದು ಚಿಗುರು ಇದಾವೆ, ಗುಂಡು ಹೊಡಿಯೋದು. ಗುಂಪಲ್ಲಿರೋದು ಒಂದ್ 2 ಮಂಗ ನಾನು ಶಿಕಾರಿ ಮಾಡ್ಬಾರ್ದು. ಅದಕ್ಕೇನು ಅಂತ ಹೇಳಿದ್ರೆ ನೀವು ಬರೀ ಆಹಾರ ಕೊಟ್ಕೊಳ್ಳ ನಿಮ್ಮನ್ನ ಅಷ್ಟು ಪ್ರೀತಿ ಇಲ್ಲ. ಮಂಗನ ಕಟ್ಟ ನಮ್ ಸಾಗರ ತಾಲೂಕು ಹೊಸನಗರ ಬಹಳ ಯಾವ್ದಾರ ನೆಟ್ರಿ ನೀವು ಕಾಡಿನಿಂದ ಎಲ್ಲಾ ಗಿಡಗಳು ತಿಂತವೆ. ಬಿಟ್ರೆ ಫಾರೆಸ್ಟ್ ಒಂದ್ 10 ವರ್ಷ ನೀವು ಹಸ್ತಕ್ಷೇಪನೆ ಮಾಡಲ್ಲ ಅಂದ್ರೆ ಹಕ್ಕಿಗಳು ಅಲ್ಲೇನು ಸದಾ ಕಾಲ ಹೂವು ಹಣ್ಣು ಆಹಾರ ಇರೋಂತ ಕಾಡನ್ನ ಹಕ್ಕಿಗಳು ತಂದು ಹಾಕಿದಾವ. ಹೇಳಿ ನೀವು ಅಂತದ್ದು ಸದಾ ಚಿಗುರಿರೋಂಥದ್ದು ಗಿಡಗಳು ಯಾವ ಬರುತ್ತೆ. ಚಿಗುರಿ ಆದ್ಮೇಲೆ ಆಮೇಲೆ ನನ್ ಬರುತ್ತೆ. ಅದಾದ ಕೂಡ ಆ ನಾಲೆಡ್ಜ್ ಇರೋದು ಪಕ್ಷಿಗಳು ಹೋಗಿದ್ದು ಅದೇ ಮರದಲ್ಲೇ ತಿಂದ್ ಬಿಡ್ಬೋದು. ಆಲೆ ಹಣ್ಣಿನ ಬೀಜ ಎಲ್ಲ ತರದಷ್ಟು ಸುಲಭ ಇಲ್ಲ. ಅದು ತನ್ನಷ್ಟೇ ಗಾತ್ರದ ಬೀಜ ಬಹಳ ಕಷ್ಟಪಟ್ಟು ತಗೊಂಬಂದು ಇಲ್ಲಿ ಅಂತ ಕಾಟ ಬೀಳುತ್ತೆ. ಹೊಟ್ಟೆ ತುಂಬಿರ್ಬಂದ್ ನಂದು ಏನಿಲ್ಲ ಅಂತ ಬದುಕ. ಮಂಗನ ಕಾಟ ಇಲ್ಲೇ ಇರುವಂತ ರೈತರು ನೀವು ಒಬ್ಬರೇ ಇರಲಿ. ಮಲೆನಾಡಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಂಗನ ಕಾಟ ಬಂದ್ ನೋಡ್ಲಿ. ರೈತರಿಗೆ ಕಾಟ ಮಂಗದ್ ಯಾಕೆ ಇನ್ನೂ ತಪ್ಪಲ್ಲ ಅಂತ ಹೇಳಿದ್ರೆ, ನಾನು ತೋಟದಲ್ಲಿ ನೆಡೋಕ್ಕಿಂತ ಹೆಚ್ಚಿನ ಪ್ರೀತಿ ಕಾಡಲ್ಲಿ ನೆಡ್ರಿ. ಸುತ್ತಮುತ್ತ ಏನ್ ಹೇಳ್ತಾರಂತೆ, ನೀವ್ಯಾರು ಆಂಜನೇಯ ದೇವರನ್ನ ಶಕ್ತಿನ ಒಲಿಸ್ಕೊಂಡಿದ್ದೀರಿ, ಮಂಗನಿಗೆ ಪಟಾಕಿ ಹೊಡೆದು ಹೆದರ್ಸಲಿಲ್ಲ. ಇದ್ಯಾವ್ ನವಿಲ್ಗೆ ಹೋಗ್ತಾ ಇರೋದ? ಖಾನ್ ಕುರಿಗಳಿದಾವೆ, ಅದಕ್ಕೆ ಕೆರೆ ಹಂದಿಗಳಿದಾವೆ, ಕಾಡಲ್ಲಿ ಬೇಕಾದಷ್ಟಿದಾವೆ. ಅಂದ್ರೆ ಮಲೆನಾಡಿನಲ್ಲಿ ಅರಣ್ಯ ಮಧ್ಯದಲ್ಲಿ ಮಂಗನಿಂದ ನಿಮ್ಗೆ ಇಲ್ಲಿ ತನಕ ಒಂದೇ ಒಂದು ತೊಂದರೆ. ನಾನು ಬದುಕಲ್ಲ, ಯಾವ ಭಯವೂ ಇಲ್ಲ. ನಾನು ಯಾವ ಪ್ರಾಣಿನೂ ನಾನು ಏನು ಮಾಡಲ್ಲ ಅನ್ನೋ ಭರವಸೆ ಇದೆ.